ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರು ಚುನಾವಣೆ ಪ್ರಕ್ರಿಯೆಯಲ್ಲಿ ಭಾಗಿಯಾಗಿ ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಎತ್ತಿ ಹಿಡಿದಿದ್ದಾರೆ ಅಂತ ಹಾಸನ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ನೂತನ ಕಾರ್ಯಕಾರಿ ಸಮಿತಿಯ ಸದಸ್ಯ ಎಚ್.ವಿ. ಸುರೇಶ್ ಕುಮಾರ್ ತಿಳಿಸಿದರು. ಕಾರ್ಯನಿರತ ಪತ್ರಕರ್ತರ ಸಂಘದ ಸದಸ್ಯರ ಹಿತರಕ್ಷಣೆಗೆ ಸಂಘ ಸದಾ ಬದ್ಧವಾಗಿದೆ. ಸಂಘದ ಚಟುವಟಿಕೆಗಳು ಪಾರದರ್ಶಕವಾಗಿ ಹಾಗೂ ನಿಷ್ಪಕ್ಷಪಾತವಾಗಿ ನಡೆಯಲಿವೆ. ಪತ್ರಕರ್ತರು ಮತದಾನದ ಮೂಲಕ ಪ್ರಜಾಪ್ರಭುತ್ವದ ಮೌಲ್ಯ ಎತ್ತಿ ಹಿಡಿದಿದ್ದಾರೆ ಎಂದ ಅವರು, ಹೊಸ ಕಾರ್ಯಕಾರಿ ಸಮಿತಿ ಪತ್ರಕರ್ತರ ಸಮಸ್ಯೆ ಪರಿಹಾರಕ್ಕೆ ಶ್ರಮಿಸಲಿದೆ ಅಂತ ಎಚ್.ವಿ. ಸುರೇಶ್ ಕುಮಾರ್ ಹೇಳಿದರು. ಒಂದು ಸಭೆ ಆದಾಗ ಎಲ್ಲ ಯುನಾನಿಮಸ್ ಆಗಿ ಮಾಡೋದಂತ ತೀರ್ಮಾನ ಆಗಿತ್ತು. ಆವಾಗ ಮುಂಚೆನೇ ಶಿವಾನಂದ ತಗಡೂರು ಮತ್ತು ಮದನ್ ಗೌಡರು ನೀನು ಯಾವ್ದಾರ ಇದಕ್ಕೆ ಹಾಕು ಅಂತ ಹೇಳಿದರು. ಮತ್ತು ನಿನಗೆ ಯಾವುದು ಬೇಕು ಅನ್ಸುತ್ತೆ ಅದಕ್ಕೆ ಹಾಕು ಅಂತಿದ್ರು. ಆಮೇಲೆ ನಾನು ಉಪಾಧ್ಯಕ್ಷ ಸ್ಥಾನ ಮತ್ತು ಕಾರ್ಯಕಾರಿ ಸಮಿತಿಗೆ ಆಗಿದ್ದೆ. ಆಮೇಲೆ ನೀನು ಆಲ್ರೆಡಿ ಒಂದ್ಸರಿ ಉಪಾಧ್ಯಕ್ಷ ಆಗಿದೆಯಲ್ವಾ, ಇಲ್ಲಾಂದರೆ ಸ್ಟೇಟ್ ಕಮಿಟಿಗೆ ಇರೋದೇ, ಇಲ್ಲಾಂದರೆ ಅಂತೇಳಿದ್ರು. ನಾನು ಯಾವುದು ಬೇಡ, ನನಗೆ ಬೇಡ, ನಾನು ಎಲ್ಲ ಇದ್ದೇನೆ, ಬೇರೆ ಯಾರಿಗಾರು ನಮ್ಮ ತಾಲೂಕಿಂದ ಹಾಕೋಣ ಅಂತ ಹೇಳಿದ್ದೆ. ಇಲ್ಲ, ಈ ಸರಿ ನೀನೇ ಹಾಕಿರು ಅಂತ ಹೇಳಿದರು. ಹಾಗಾಗಿ ಅಲ್ಲೇನಾಯಿತು, ಅದುವರೆಗೂ ಈ ತಂಡ ಗಿಂಡ ಏನೂ ಇರಲಿಲ್ಲ. ಆಮೇಲೆ ಏನಾಯಿತು, ಕೆಂಚೇಗೌಡರದ್ದು ತಂಡ ಆಯಿತು, ವೇಣುಕುಮಾರ್ದು ತಂಡ ಆಯಿತು. ನಾನು ಕೆಂಚೇಗೌಡರು ತಂಡದಲ್ಲಿ ಗುರುತಿಸ್ಕೊಂಡಿದ್ದರಿಂದಾಗಿ ಅತ್ಯಂತ ಪ್ರಾಮಾಣಿಕವಾಗಿ ನಾನು ಕೆಂಚೇಗೌಡರ ತಂಡಕ್ಕೆ ಸಂಪೂರ್ಣವಾಗಿ ಕ್ಯಾನ್ವಾಸ್ ಮಾಡಿದ್ದೀನಿ. ವೇಣುಕುಮಾರಿಗೆ ಬಂದು ನನಗೆ ಫೋನ್ ಮಾಡಿದಾಗಲೂ ಕೂಡ ನಾನು ಅವ್ರನ್ನ ಸರಿಯಾಗಿ ಮಾತಾಡಿಸ್ತಿಲ್ಲ. ಮಂಜಣ್ಣ ಮತ್ತು ಶಶಿ ಕೂಡ ಫೋನ್ ಮಾಡಿದ್ರು, ಅವತ್ತು ನಾನು ಇರಲಿಲ್ಲ. ಈಗೇನಾಗಿದೆ, ತಂಡ ಗೆದ್ದಿದೆ, ಎಲೆಕ್ಷನ್ ಆಗೋದು ಮುಗಿದೋಯ್ತು. ನನ್ನ ಗೆಲುವಿಗೆ ಯಾರ್ಯಾರು ಮತ ಕೊಟ್ಟಿಲ್ಲ ಅವರೆಲ್ಲರೂ ಕೂಡ ನನ್ನ ಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತೇನೆ. ಮತ್ತು ಈ ಸಾರಿ ಒಂದು ತುಂಬ ಒಳ್ಳೆಯ ತಂಡ ಬಂದಿದೆ. ನೆನ್ನೆ ಜಿಲ್ಲಾ ಸಂಘದಿಂದ ನಮಗೆಲ್ಲ ಇದನ್ನು ಕೊಟ್ಟು ಪ್ರಮಾಣ ಪತ್ರ ಕೊಟ್ಟು ಸನ್ಮಾನಿಸಿ ತಂಡದ ಎಲ್ಲ ಸನ್ಮಾನಿಸಿದ್ರು. ಆದರೆ ನಮ್ಮ ತಂಡದಲ್ಲಿ ಎತ್ತೂರು ನಾಗರಾಜು ಸೋತು. ಕಾರಣ ಏನಂತಂದರೆ, ನಮ್ಮ ತಂಡಗಳಿಗೆ ಬಂದಿದ್ದಷ್ಟೇ ಓಟು ಎತ್ತೂರು ನಾಗರಾಜು ಕೂಡ ಬಂದಿತ್ತು. ಅದರಲ್ಲಿ ಏನಾಯಿತು, ಕೆಲವು ನಾಮಪತ್ರದಲ್ಲಿ 16 ಓಟ್ ಹಾಕಿಬಿಟ್ಟಿದ್ರು, ಕೆಲವು ನಾಮಪತ್ರದಲ್ಲಿ 17 ಓಟ್ ಹಾಕಿದ್ರು. ಅದರಲ್ಲಿ ನಮ್ಮ ತಂಡದವರು ಎಲ್ಲರೂ ಇದ್ದರು, ಎತ್ತೂರು ನಾಗರಾಜ್ ಸೇರಿದಂಗೆ. ಅಲ್ಲಿ ಹಿನ್ನಡೆ ಆಯಿತು. ಮತ್ತು 2 ಓಟು ಆಲೂರಿನವರು ಏನು ಮಾಡಿದ್ರು, ನಿಮ್ಗೆ ಓಪನ್ ಆಗಿ ತೋರಿಸಿದ್ರು, ನಾವು ಹಿಂದಿದ್ದವ್ರಿಗಾಗಿದ್ದೀವಿ ಅಂತ. ಅದರಲ್ಲೂ ಎತ್ತೂರು ನಾಗರಾಜು ಇತ್ತು, ನಮ್ಮ ತಂಡಕ್ಕೆಲ್ಲ ಇತ್ತು. ಚುನಾವಣಾಧಿಕಾರಿ ಅದನ್ನು ರದ್ದು ಮಾಡಿದ್ರು. ಇನ್ನೊಂದೇನಂತಂದರೆ, ಕಾರ್ಯಕಾರಿ ಸಮಿತಿ ಮಾತ್ರ ಓಟ್ ನೋಡ್ಕೊಳ್ಳೋಕೆ ತಗೊಂಡೋಗೋದಾಯಿತು. ಪದಾಧಿಕಾರಿಗಳಿಗೆ ತಗೊಂಡು ಹೋಗಿ ನಂತಂದು ಉಳಿಯಿತು. ಅದನ್ನು ತಗೊಂಡೋಗಿ ನೋಡ್ಕೊಂಡು ಹಾಕುವಾಗ ಈ ಸಂದರ್ಭದಲ್ಲಿ ತಾಲೂಕು ಸಂಘದ ಅಧ್ಯಕ್ಷ ಎಚ್.ಬಿ. ವೆಂಕಟೇಶ್, ಉಪಾಧ್ಯಕ್ಷರಾದ ಕೆ.ಎ. ರವಿಕುಮಾರ್, ಡಿ.ಕೆ. ವಸಂತಯ್ಯ, ಕಾರ್ಯದರ್ಶಿ ಎ. ರಾಮಕೃಷ್ಣ, ಖಜಾಂಚಿ ಎಚ್.ವಿ. ರವಿಕುಮಾರ್, ರಾಧಾಕೃಷ್ಣ, ವಿಶ್ವಕೃಷ್ಣ, ಚಂದ್ರು, ನಾಜೀರ್ ಇತರರು ಹಾಜರಿದ್ದರು.